ಶರಪಂಜರದಲ್ಲಿ ಸೆರೆಯಾದ ಕಿಲಾಡಿ ಕೋತಿ ನಿಟ್ಟುಸಿರು ಬಿಟ್ಟ ಬಳಗಾನೂರು ಜನತೆ. ಬಳಗಾನೂರು ಕಳೆದ ಕೆಲವು ತಿಂಗಳುಗಳಿಂದ ಪಟ್ಟಣದ ಜನರಿಗೆ ನಿದ್ದೆಗೆಡಿಸಿದ್ದ, ಸದಾ ಒಂದಿಲ್ಲೊಂದು ಕಿರಿಕ್ ಮಾಡುತ್ತಿದ್ದ ಜನಪೀಡಕ ಕೋತಿ ಕೊನೆಗೂ ಅರಣ್ಯ ಇಲಾಖೆಯ ಪಂಜರ ಸೇರಿದೆ. ಇದರಿಂದ ಪಟ್ಟಣದ ಜನತೆ ನಿರಾಳತೆಯ ಉಸಿರು ಬಿಟ್ಟಿದ್ದಾರೆ. ಕೋತಿಯ ಕಾಟ ಹೇಗಿತ್ತು? ವಾಹನಗಳ ಮೇಲೆ ದಾಳಿ, ನಿಲ್ಲಿಸಿದ್ದ ವಾಹನಗಳನ್ನು ಬೀಳಿಸಿ ಹಾನಿ ಮಾಡುತ್ತಿತ್ತು. ಮನೆಗಳೊಳಗೆ ನುಗ್ಗುವಿಕೆ, ಮನೆಗಳಿಗೆ ನುಗ್ಗಿ ಆಹಾರ ಪದಾರ್ಥಗಳಷ್ಟೇ ಅಲ್ಲದೆ ಮೊಬೈಲ್ ಸೇರಿದಂತೆ ಮೌಲ್ಯಯುತ ವಸ್ತುಗಳನ್ನು ಹೊತ್ತೊಯ್ಯುತ್ತಿತ್ತು. ಜನರ ಮೇಲೆ ಹಲ್ಲೆ, ದಾರಿಯಲ್ಲಿ ಹೋಗುವವರ ಮೇಲೆ ಹಾರಿ ಭಯದ ವಾತಾವರಣ ಸೃಷ್ಟಿಸಿತ್ತು. ಯಶಸ್ವಿ ಕಾರ್ಯಾಚರಣೆ. ನಮ್ಮ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದಲ್ಲಿ ಈ ಬಗ್ಗೆ ವಿಸ್ತೃತ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತ ಪಟ್ಟಣ ಪಂಚಾಯಿತಿ ಅರಣ್ಯ ಇಲಾಖೆಗೆ ದೂರು ನೀಡಿತ್ತು. ಜಂಟಿ ಕಾರ್ಯಾಚರಣೆ. ಅರಣ್ಯ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದರು. 2 ತಾಸಿನ ಹೋರಾಟ, ಸುಮಾರು 2 ಗಂಟೆಗಳ ಕಾಲ ಸತತ ಕಾರ್ಯಾಚರಣೆ ನಡೆಸಿದ ಸಿಬ್ಬಂದಿ ಕಿಲಾಡಿ ಕೋತಿಯನ್ನು ಚಾಣಾಕ್ಷತನದಿಂದ ಸೆರೆಹಿಡಿಯುವಲ್ಲಿ ಯಶಸ್ವಿಯಾದರು. ಸಾರ್ವಜನಿಕರ ಮೆಚ್ಚುಗೆ. ಸುದ್ದಿಗೆ ತಕ್ಷಣ ಸ್ಪಂದಿಸಿ ಕಾರ್ಯಾಚರಣೆ ನಡೆಸಿದ ಅರಣ್ಯ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗೆ ಸಾರ್ವಜನಿಕರು ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಇದು ಜನರ ಸುರಕ್ಷತೆಗೆ ಸರ್ಕಾರದ ಇಲಾಖೆಗಳು ಸ್ಪಂದಿಸಿದ ಒಂದು ಉತ್ತಮ ಉದಾಹರಣೆಯಾಗಿದೆ ಎಂದು ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ವರದಿ ಸುರೇಶ ಬಳಗಾನೂರು.